ಮಂಡ್ಯದಲ್ಲಿ ಡಿಸೆಂಬರ್ 20ರಿಂದ 3 ದಿನಗಳ ಕಾಲ ನಡೆಯಲಿರುವ ಅಖಿಲ ಭಾರತ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ರಾಜ್ಯಾದ್ಯಂತ ಸಂಚರಿಸಲಿರುವ ಕನ್ನಡದ ಅರ್ಥವು ದಿನಾಂಕ 6 ಅಕ್ಟೋಬರ್ 2024ರಂದು ಬೆಳಗಾವಿ ಜಿಲ್ಲೆಯಿಂದ ಬಾಗಲಕೋಟೆ ಜಿಲ್ಲೆಗೆ ಆಗಮಿಸಲಿದೆ. ಅಂದು ಮುಂಜಾನೆ 9 ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ತೇರದಾಳದಲ್ಲಿ ಭವ್ಯವಾಗಿ ಅದನ್ನು ಸ್ವಾಗತಿಸಿಕೊಂಡು ತಾಲೂಕಿನ ಹನಗಂಡಿ ರಬಕವಿ ಬನಹಟ್ಟಿ ಮೂಲಕ ಯಲ್ಲಟ್ಟಿಯಿಂದ ಜಮಖಂಡಿ ತಾಲೂಕಿಗೆ ಬೀಳ್ಕೊಡಲಾಗುವುದು. ಇದರಲ್ಲಿ ತಾಲೂಕಿನ ಎಲ್ಲ ಸರ್ಕಾರಿ ನೌಕರರು, ಸಾರ್ವಜನಿಕರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕನ್ನಡ ಪ್ರೇಮವನ್ನು ಮೆರೆಯಬೇಕೆಂದು ತೇರದಾಳ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿದ್ದು ಸವದಿ ಹೇಳಿದರು. ಅವರು ಇಂದು ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ತಹಶೀಲ್ದಾರ್ ಗಿರೀಶ್ ಸ್ವಾದಿ ಸ್ವಾಗತಿಸಿದರು. ರಬಕವಿ ಬನಹಟ್ಟಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮಕ್ರ ಮೇಗಾಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯನಿರ್ವಾಹಕ ಅಧಿಕಾರಿಗಳು, ನಗರಸಭೆಯ ಅಧ್ಯಕ್ಷ ವಿದ್ಯಾ ದಬಾಡಿ, ಪೌರಾಯುಕ್ತ ಜಗದೀಶ್ ಇಟಿ, ಹಿರಿಯ ಸಾಹಿತಿಗಳಾದ ಸಿದ್ದರಾಜ್ ಪೂಜಾರಿ, ಎಸ್.ಬಿ. ಕಾಂಬ್ಳೆ, ಎಸ್.ಬಿ. ಮಾಯಣ್ಣವರ್, ಬಸವರಾಜ್ ಹನಗಂಡಿ, ಅರ್ಜುನ್ ಕಾಕಂಡಕಿ, ಪ್ರಶಾಂತ್ ಹೊಸಮನಿ, ಸಿ.ಜಿ. ಹಳೆಮನಿ, ಶ್ರೀಶೈಲ್ ಬುರ್ಲಿ, ಮೃತ್ಯುಂಜಯ ರಾಮದುರ್ಗ್, ಗಂಗಾಧರ್ ಮೋಪಗಾರ್, ವಿಶ್ವಜ ಕಾಡದೇವರ್, ಮಲ್ಲಿಕಾರ್ಜುನ್ ತುಂಗಾಳ್, ಯಶವಂತ್ ವಾಜಂತ್ರಿ, ರಾಜು ನದಾಪ್, ಕೆ.ಎಸ್. ರಂಗಸ್ವಾಮಿ ಮುಂತಾದವರು ಉಪಸ್ಥಿತರಿದ್ದರು. ಕಲಾ ಸಂಗಮಕ್ಕಾಗಿ ವರದಿ ಯಶವಂತ್ ವಾಜಂತ್ರಿ. ಸಾಹಿತ್ಯ ಸಮ್ಮೇಳನದಲ್ಲಿ ಹೆಚ್ಚು ಸಾಹಿತ್ಯ ಪ್ರೇಮಿಗಳು ಉಳಿಸುವ ಸಲುವಾಗಿ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸಹಿತ ಈ ಕನ್ನಡ ಜ್ಯೋತಿ ರಥಯಾತ್ರೆ ನಿಮಿತ್ತವಾಗಿ 6ನೇ ತಾರೀಕು ಬೆಳಿಗ್ಗೆ ನಮ್ಮ ತಾಲೂಕಿಗೆ, ನಮ್ಮ ತೇರದಾಳ ತಾಲೂಕು ಮತ್ತು ರಬಕವಿ ಬನಹಟ್ಟಿ ತಾಲೂಕು, ತೇರದಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಅದರ ಪ್ರಶಸ್ತಿ ಇರುವುದರಿಂದ ಆ ನಿಮಿತ್ತವಾಗಿ ನಾವು ಸೇರಿದ್ದೀವಿ. ಇಲ್ಲಿ ಕನ್ನಡ ಪ್ರೇಮಿಗಳಾದ, ಕನ್ನಡ ನಾಡಿನವರಾದ ನಾವು ಕನ್ನಡದ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ನಾವೆಲ್ಲರೂ ಭಾಗಿಯಾಗೋದ್ರ ಮುಖಾಂತರ ಅದಕ್ಕೆ ಒಂದು ಗೌರವ ಕೊಡುವಂಥ ಕೆಲಸ ಮಾಡಬೇಕು, ಅಲಕ್ಷ್ಯ ಮಾಡಬಾರ್ದು. ಯಾಕಂದ್ರೆ ನಾನು ಈಗಾಗಲೇ ಮಾತನಾಡಿದ ಪ್ರಕಾರ ಕನ್ನಡ ನಾಡು ಉದಯ ಆಗಬೇಕಾದ್ರೆ ಎಷ್ಟೋ ಜನ ಹೋರಾಟ ಮಾಡಿ ತಮ್ಮ ಮನೆ ಮಠ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಕರ್ನಾಟಕವನ್ನ, ರಾಜ್ಯವನ್ನು ಉದಯಿಸುವಂಥ ಕೆಲಸವನ್ನ ಮಾಡಿದ್ದಾರೆ. ಮತ್ತು ಇವತ್ತು ಕನ್ನಡಕ್ಕೆ ಬಹಳ ಅಸಡ್ಡೆ ಆಗುವಂಥ ಕೆಲಸ ಆಗ್ತಾ ಇದೆ. ಈ ಕಡೆ ಮಹಾರಾಷ್ಟ್ರ ಪ್ರೇಮಿಗಳು, ಆ ಕಡೆ ತೆಲುಗು, ತಮಿಳು, ಈ ರೀತಿ ಹೊರಗಿನ ರಾಜ್ಯಗಳ ಪ್ರಭಾವನೆ ನಮ್ಮ ರಾಜ್ಯದಲ್ಲಿದೆ. ನಮ್ಗೆ ಆಶ್ಚರ್ಯ ಅಂದ್ರೆ ನಾವು ಮಹಾರಾಷ್ಟ್ರಕ್ಕೆ, ತೆಲುಗಕ್ಕೆ, ತಮಿಳಿಗೆ ಹೋದಾಗ ಯಾರು ಅವ್ರು ಬಿಟ್ಟು ಆ ಭಾಷೆ ಬಿಟ್ಟು ಮಾತಾಡಂಗಿಲ್ಲ. ಮತ್ತು ನಮ್ಮ ನಾಡಿನೊಳಗ ಕನ್ನಡಕ್ಕಿಂತ ಬೇರೆ ಭಾಷೆಗೆ ಹೆಚ್ಚು ಕೊಡ್ತಾರೆ. ಅಂದ್ರೆ ನಾವೆಲ್ಲ ಪಂಡಿತರಿದ್ದೀವಿ ತೋರಿಸ್ಕೊಳ, ನಮ್ಮ ತಾಯಿ ಭಾಷೆಯನ್ನ ಮರ್ತು ಬಿಡ್ತಾರ. ಅಲ್ಲಿ ಒಮ್ಮೊಮ್ಮೆ ನಾವು ಹುಡುಕಾಡಿದ್ರು ಸಹಿತ ಇಲ್ಲೇ ಮಹಾರಾಷ್ಟ್ರಕ್ಕೆ ಹೋದ್ರ ಅವರು ಬೇರೆ ಇಂಗ್ಲಿಷ್ ಬೋರ್ಡ್ಗಳು ಸಿಗಂಗಿಲ್ಲ. ಆ ತೆಲುಗು ಬಿಟ್ರ ಇಂಗ್ಲಿಷ್ ಬೋರ್ಡ್ ಸಿಗಂಗಿಲ್ಲ, ಆಂಧ್ರ ಭಾಷೆ ಒಳಗೆ ಸಿಗಂಗಿಲ್ಲ. ಅದ್ರ ನಮ್ಮ ರಾಜ್ಯದಾಗ ಮಾತ್ರ ಮೊದಲು ಇಂಗ್ಲಿಷ್ಗೆ ಹೆಚ್ಚು ಕೊಡ್ತಾರೆ. ಅದ್ರ ಕನ್ನಡ ಹಿಂಗೆ ಆಗೋದ್ರಿಂದ ಕನ್ನಡಕ್ಕೆ ಅಸ್ತಿತ್ವದ ಬಗ್ಗೆ ನಮಗೆಲ್ಲ ಕೀಳರಿಮೆ ಬರ್ತದೆ. ಅದರಿಂದ ಅವಕಾಶ ಸಿಕ್ಕಾಗ ಅನೇಕ ಸಾಹಿತಿಗಳನ್ನು ಪ್ರೋತ್ಸಾಹಿಸಿದಂಗೆ ಆಗ್ತದೆ. ಈ ಕನ್ನಡ ಸಾಹಿತ್ಯ ಸಮ್ಮೇಳನ ವಿಜೃಂಭಣೆಯಿಂದ ಮಾಡಲಿಕ್ಕೆ ಜಾಗೃತಿ ಮೂಡಿಸ್ಕೊಳ್ಳುವ